ಮಹದೇಶ್ವರರು ಕರ್ನಾಟಕದಲ್ಲಿ ಇದು ಪ್ರಶ್ನೆ ಸ್ಥಾನ. ಭೀಮನಕೊಲ್ಲಿ ಅಂದ್ರ ಉತ್ತರ ದೇಶದಿಂದ ಬಂದು ನೆಲಗೊಂಡು ಇಲ್ಲಿಂದ ಬ್ಯಾಂಕುಪ್ಪ, ಸುತ್ತೂರು, ಸಮಲಿಂಗೇಶ್ವರ ಬೆಟ್ಟ ಅಲ್ಲೆಲ್ಲ ಪಾವನ ಮಾಡಿ ಮಹದೇಶ್ವರ ಬೆಟ್ಟ ಹೋಗಿರೋದು. ಭೀಮ ಇಲ್ಲಿ ಅಜ್ಞಾಸವಾಸ ಜಾಗ, ಭೀಮ ಅಜ್ಞಾಸವಾಸ ಜಾಗ ಭೀಮನಕೊಲ್ಲಿ ಅಂತ ಸುತ್ತನೇ ಒಂದು ರೌಂಡ್ ಕೊಲ್ಲಿ ಮಧ್ಯದಲ್ಲಿ ಇರೋದು ದೇವಸ್ಥಾನ. ಹೆಚ್ಚಿನ ಜನರು ಕಬಿನಿಯ ಹಿನ್ನೀರಿಗೆ ಬರುವುದು ಅಪರೂಪದ ಕಪ್ಪು ಚಿರತೆ ಅಥವಾ ಕಾಡಾನೆಗಳ ಹಿಂಡನ್ನು ನೋಡಲು. ಆದರೆ ನೀವು ಕಬಿನಿ ನದಿಯ ದಂಡೆಯ ಉದ್ದಕ್ಕೂ ಸಾಗಿ ಮಾಲಲಿ ಎಂಬ ಪುಟ್ಟ ಗ್ರಾಮದ ಹತ್ತಿರ ಬಂದರೆ ನಿಮಗೊಂದು ಅದ್ಭುತ ಜಾಗ ಎದುರಾಗತ್ತೆ. ಇದು ಇತಿಹಾಸದಲ್ಲಿ ಒಮ್ಮೆ ನೀರಿನಲ್ಲಿ ಮುಳುಗಿ ಹೋಗಿ ನಂತರ ಮತ್ತೆ ತೀರಕ್ಕೆ ಎದ್ದು ಬಂದ ಪವಿತ್ರ ತಾಣ. ಇದೇ ಭೀಮನಕೊಲ್ಲಿ ಶ್ರೀ ಮಹಾದೇಶ್ವರ ಸ್ವಾಮಿ ದೇವಸ್ಥಾನ. ಇಲ್ಲಿ ನಿಮಗೆ ಬೃಹತ್ ಗಾತ್ರದ ಗೋಪುರಗಳು ಕಾಣದೇ ಇರಬಹುದು, ಆದರೆ ಇಲ್ಲಿನ ಶಾಂತತೆಗೆ ಸಾಟಿಯೇ ಇಲ್ಲ. ಇಂದು ನಾವು ಸಫಾರಿಗಳ ಲೋಕವನ್ನು ದಾಟಿ ಕಬಿನಿಯ ಒಡಲನಲ್ಲಿ ಅಡಗಿರುವ ಈ ಅಪರೂಪದ ಆಧ್ಯಾತ್ಮಿಕ ರಹಸ್ಯದ ಪುಟಗಳನ್ನು ಬಿಚ್ಚಿಡಲಿದ್ದೇವೆ. ಈ ಜಾಗ ಪ್ರಪಂಚದ ಜಂಜಾಟದಿಂದ ಇಷ್ಟೊಂದು ದೂರ ಮತ್ತು ಶಾಂತವಾಗಿರಲು ಒಂದು ಮುಖ್ಯ ಕಾರಣವಿದೆ. ನಾವು ಮೈಸೂರಿನಿಂದ ಸುಮಾರು 50 ಕಿಲೋಮೀಟರ್ ದೂರದಲ್ಲಿರುವ ಕಬಿನಿ ಜಲಾಶಯದ ದಂಡೆಯ ಮೇಲಿದ್ದೇವೆ. ನೀವು ಈ ದೇವಸ್ಥಾನವನ್ನು ಈಗ ನೋಡಿದರೆ ಇದು ಹೊಸ ಕಟ್ಟಡದಂತೆ ಕಾಣುತ್ತೆ ಅಲ್ವಾ? ಅದಕ್ಕೊಂದು ಬಲವಾದ ಕಾರಣವಿದೆ. ಕಬಿನಿ ಅಣೆಕಟ್ಟು ನಿರ್ಮಾಣವಾದಾಗ ಈ ಭಾಗದ ಮೂಲ ಮತ್ತು ಅತ್ಯಂತ ಪುರಾತನವಾದ ದೇವಸ್ಥಾನವು ಸಂಪೂರ್ಣವಾಗಿ ಹಿನ್ನೀರಿನಲ್ಲಿ ಮುಳುಗಿ ಹೋಯಿತು. ಆದರೆ ಜನರ ನಂಬಿಕೆ ನೀರಿನಲ್ಲಿ ಮುಳುಗಲಿಲ್ಲ. ಸ್ಥಳೀಯರು ಮತ್ತು ಭಕ್ತರು ಸೇರಿ ಆ ಪುರಾತನ ವಿಗ್ರಹಗಳನ್ನು ಸುರಕ್ಷಿತವಾಗಿ ನದಿಯ ದಂಡೆಯ ಮೇಲಿರುವ ಈ ಎತ್ತರದ ಜಾಗಕ್ಕೆ ಸ್ಥಳಾಂತರಿಸಿದರು. ಹಾಗಾಗಿ ಇದು ಕೇವಲ ದೇವಸ್ಥಾನವಲ್ಲ, ಕಬಿನಿಯ ಹಿನ್ನೀರನ್ನು ಕಾಯುವ ಒಂದು ದಿವ್ಯ ಶಕ್ತಿ. ಇಲ್ಲಿ ನೆಲೆಸಿರುವ ಆರಾಧ್ಯ ದೈವ ಯಾರು ಗೊತ್ತಾ? ಇವರು ಕೇವಲ ಶಿವನ ರೂಪ ಮಾತ್ರವಲ್ಲ, ಕಾಡು ಬೆಟ್ಟಗಳನ್ನು ನಡುಗಿಸಿದ ಸಾಕ್ಷಾತ್ ಏಳುಮಲೆಯ ಒಡೆಯ ಶ್ರೀ ಮಲೆ ಮಹಾದೇಶ್ವರ ಸ್ವಾಮಿ. ಜಾನಪದ ಕಥೆಗಳ ಪ್ರಕಾರ ಯುವಕನಾಗಿದ್ದ ಮಹಾದೇಶ್ವರ ಸ್ವಾಮಿ ಈ ಭಾಗದಲ್ಲಿ ಭೀಕರ ಬರಗಾಲವಿದ್ದಾಗ ಭೀಮನಕೊಲ್ಲಿಗೆ ಬರುತ್ತಾರೆ. ಇಲ್ಲಿನ ಹಲಗಪ್ಪ ಎಂಬ ಕುರುಬನಿಗೆ ಸೇರಿದ ಬೀವಿನ ಮರದ ಪೊಟರೆಯಲ್ಲಿ ಸ್ವಾಮಿ ಅಡಗಿಕೊಳ್ಳುತ್ತಾರೆ. ಅವರು ಆ ಮರದಿಂದ ಹೊರಬಂದಾಗ ಅಲ್ಲಿ ಒಂದು ಚಿನ್ನದ ಹುತ್ತ ಪ್ರತ್ಯಕ್ಷವಾಗುತ್ತದೆ. ಅದಕ್ಕಿಂತ ದೊಡ್ಡ ಪವಾಡ ಅಂದ್ರೆ, ಹಸಿವಿನಿಂದ ಕಂಗಾಲಾಗಿದ್ದ ಊರನ್ನು ರಕ್ಷಿಸಲು ಹಲಗಪ್ಪ ತನ್ನಲ್ಲಿದ್ದ ಕೊನೆಯ ಧಾನ್ಯದ ಚೀಲವನ್ನು ತಂದು ಬಿತ್ತಲು ಶುರು ಮಾಡುತ್ತಾನೆ. ಆಗ ಸ್ವಾಮಿ ಅವನ ಹಿಂದೆ ನಡೆಯುತ್ತಾ ಹೋದಾಗ ಸ್ವಾಮಿಯ ಪ್ರತಿಯೊಂದು ಪಾದದ ಗುರುತಿನಲ್ಲೂ ಆ ಧಾನ್ಯಗಳು ಸಣ್ಣ ಸಣ್ಣ ಶಿವಲಿಂಗಗಳಾಗಿ ಬದಲಾಗುತ್ತವೆ. ಇಂದಿಗೂ ಜಾನಪದ ಗಾಯಕರು ಹಾಡುತ್ತಾರೆ, ಗುಡ್ಯಾಗೊಂದು ಲಿಂಗ, ಗುಡಿಯಿಂದ ಹೊರಗೊಂದು ಲಿಂಗ. ಇದು ಈ ಮಣ್ಣಿನ, ಇಲ್ಲಿನ ರೈತರ ಮತ್ತು ಕಾಡಿನ ಜನರ ಬದುಕಿನೊಂದಿಗೆ ಬೆಸೆದುಕೊಂಡಿರುವ ಕಥೆ. ಈ ಕ್ಷೇತ್ರವನ್ನು ಚೋಳ ರಾಜವಂಶದ ಅವಧಿಯಲ್ಲಿ ನಿರ್ಮಿಸಲಾಗಿದೆ ಎಂದು ನಂಬಲಾಗಿದೆ. ಇಲ್ಲಿನ ಗರ್ಭಗುಡಿಯಲ್ಲಿರುವ ವಿಗ್ರಹವು ಯಾವುದೇ ಮನುಷ್ಯ ಕಿತ್ತಿದ್ದಲ್ಲ, ಅದು ಸ್ವಯಂ ಉದ್ಭವವಾಗಿರೋದು. ಈ ರೀತಿಯ ಸ್ವಯಂ ಉದ್ಭವ ಮೂರ್ತಿಗಳಲ್ಲಿ ಇದು ಮೊದಲನೆಯದಾದರೆ, ಎರಡನೆಯದು ಪ್ರಸಿದ್ಧ ಮಲೈ ಮಹಾದೇಶ್ವರ ಬೆಟ್ಟದ ಸ್ವಾಮಿ ಎಂಬ ನಂಬಿಕೆ ಇಲ್ಲಿದೆ. ಇಷ್ಟೇ ಅಲ್ಲ, ಒಂದು ರೋಮಾಂಚಕ ವಿಷಯ ಏನಂದ್ರೆ, ಇಲ್ಲಿಂದ ಸುಮಾರು 33 ಕಿಲೋಮೀಟರ್ ದೂರದಲ್ಲಿರುವ ಪ್ರಸಿದ್ಧ ಚಿಕ್ಕದೇವಮ್ಮ ದೇವಸ್ಥಾನಕ್ಕೆ ಸಂಪರ್ಕಿಸುವ ರಹಸ್ಯ ಸುರಂಗ ಮಾರ್ಗವೊಂದು ಈ ದೇವಸ್ಥಾನದಲ್ಲಿದೆ ಎಂದು ನಂಬಲಾಗಿದೆ. ಕಬಿನಿಯ ಹಿನ್ನೀರಿನ ಮಡಿಲಲ್ಲಿರೋ ಈ ಅದ್ಭುತ ಇತಿಹಾಸದ ಕಥೆ ನಿಮಗೇನಾದರೂ ಇಷ್ಟ ಆಗಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಿಮ್ಮ ಪ್ರವಾಸಿ ಸ್ನೇಹಿತರ ಜೊತೆ ಶೇರ್ ಮಾಡಿ. ನಮ್ಮ ನೆಲದ ಇಂತಹ 10 ರಹಸ್ಯ ಹಾಗೂ ಅನ್ವೇಷಿತ ತಾಣಗಳ ಪರಿಚಯ ನಿಮಗಾಗಿ ತರ್ತಾ ಇರ್ತೀವಿ. ಅದಕ್ಕೋಸ್ಕರ ಈಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇಲ್ಲಿಯವರೆಗೆ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮ ಎಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು.